ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಆ ಟ್ರೈಲರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನೀವು ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತಂದು ಅನ್ಕೊಂಡಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಸಿನಿಮಾದ ಒಂದು ಟ್ರೈಲರ್ದ ಒಂದು ಪೋಸ್ಟರ್ ಕೊಟ್ಟಿದ್ದು, ಅಂದ್ರೆ ಟ್ರೈಲರ್ ಸೂನ್ ಅನ್ನೋದು ಒಂದು ಕೊಟ್ಟಿದ್ರು, ಕಮ್ಮಿಂಗ್ ಸೂನ್ ಅನ್ನೋದು. ಅದಾದ್ಮೇಲೆ ನಿನ್ನೆ ನಾನು ನೋಡಿದೆ ಈ ಸಿನಿಮಾದ ಒಂದು ಟ್ರೈಲರ್ ನಾಳೆ ರಿಲೀಸ್ ಆಗುತ್ತೆ ಅನ್ನೋದು. ನಿನ್ನೆ ಒಂದು ಪೋಸ್ಟ್ ಮುಖಾಂತರ ನೋಡಿದೆ. ನಂಗೆ ಗೊತ್ತೇ ಇದ್ದಿಲ್ಲ ಇಷ್ಟು ಬೇಗ ಒಂದು ರಿಲೀಸ್ ಆಗುತ್ತೆ ಅನ್ನೋ ಟ್ರೈಲರ್. ಅಂದರೆ ಇನ್ನು ಸಿನಿಮಾ 25ಕ್ಕೆ ರಿಲೀಸ್ ಇತ್ತಲ್ಲ, ಒಂದು ವಾರ ಇದ್ದಂಗೆ ರಿಲೀಸ್ ಮಾಡ್ಬೋದು ಅಥವಾ 15ನೇ ತಾರೀಕು ಮೇಲ್ಪಟ್ಟು ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೂ ಪರವಾಗಿಲ್ಲ, ಇಷ್ಟು ಬೇಗ ರಿಲೀಸ್ ಮಾಡಿದ್ದು ಒಳ್ಳೆಯ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆಮೇಲೆ ಕಡೆಗೆ ಈ ದಿನ ಈ ಟೈಮ್ಗೆ ರಿಲೀಸ್ ಆಗಿರೋದು ಒಂದು ಗುಡ್ ಟೈಮ್ ಅಂತಲೂ ಕೂಡ ಹೇಳ್ಬೋದು. ಭಾನುವಾರ ಎಲ್ಲರೂ ಕೂಡ ಒಂದು ಏನಪ್ಪ ಅಂತಂದರೆ ಕೆಲಸದ ಒಂದು ಆಲ್ಮೋಸ್ಟ್ ಎಂಪ್ಲಾಯೀಸ್ ಎಲ್ಲ ಒಂದು ರಜೆ ಇರುತ್ತಲ್ಲ, ಒಂದು ವ್ಯೂವರ್ಸ್ ಕೂಡ ಒಂದು ನೋಡೋ ಒಂದು ಜನ ಜಾಸ್ತಿ ಅಂತಲೇ ಹೇಳ್ಬೋದು. ಈ ಒಂದು ಟೈಮಿಗೆ ಸ್ಯಾಟರ್ಡೆ ಸಂಡೇ ಒಂದು ಯಾವುದೇ ಒಂದು ಟ್ರೈಲರ್ ಆಗಿರ್ಬೋದು, ಸಿನಿಮಾದ ಅಪ್ಡೇಟ್ ಬಂದರೆ ಒಂದು ಆದಷ್ಟು ಬೇಗ ರೀಚ್ ಆಗುತ್ತೆ ಅನ್ನೋದು ತಪ್ಪಾಗಲ್ಲ ಈ ಒಂದು ಟೈಮ್ಗೆ. ಸ್ನೇಹಿತರೆ, ಇನ್ನೊಂದು ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ಮಾತಾಡೋದಾದರೆ, ಟ್ರೈಲರು ನಾವೇನು ಒಂದು ಮೊದಲ ಒಂದು ಇಂಟ್ರ್ಯೂ ಬಂತಲ್ಲ, ಅದೇ ಒಂದು ಝೋನರ್ನಲ್ಲಿ ಒಂದು 2 ನಿಮಿಷದ 10 ಮೇಲಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸ್ನೇಹಿತರೆ. ಒಂದು ಟ್ರೈಲರ್ಲು ಸುದೀಪ್ ಸರ್ ಅವರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಆಮೇಲೆ ಅವರ ಒಂದು ಲುಕ್ ಆಗಿರ್ಬೋದು, ಅವರ ಒಂದು ಹೀರೋಯಿಸಮ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದರಲ್ಲಿ ಒಂದು ಒಳ್ಳೆಯ ಒಂದು ಉತ್ತಮವಾದ ಕಥೆ ಇದೆ ಅಂತ ಹೇಳ್ಬೋದು. ಡೈರೆಕ್ಟರ್ ಆ ಥರದ ಒಂದು ಸ್ಟೋರಿ ಲೈನ್ ಮಾಡಿ ಒಂದು ತುಂಬ ಒಂದು ವಿಭಿನ್ನ ರೀತಿಯಲ್ಲಿ ಸುದೀಪ್ ಸರ್ ಅವರ ಒಂದು ಪೊಲೀಸ್ ಪಾತ್ರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಿನಿಮಾದಲ್ಲಿ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾ ಇರೋದು. ಅಂದರೆ ಆ ಟ್ರೈಲರ್ನಲ್ಲಿ ಎಲ್ಲ ಹೇಳಿದ್ದಾರೆ, ಒಂದು ಕಥೆನೂ ಕೂಡ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಆಗುತ್ತೆ. ಅಂದರೆ ಏನಪ್ಪ ಅಂತಂದರೆ, ಒಂದು ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಸಿನಿಮಾದಲ್ಲಿ ಯಾವ ಥರ ಸ್ಟೋರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಮಕ್ಕಳನ್ನ ಒಂದು ಕಿಡ್ನಾಪ್ ಮಾಡೋ ಒಂದು ಗ್ಯಾಂಗು, ಅದರ ವಿರುದ್ಧ ಹೋರಾಡೋ ಸುದೀಪ್ ಸರ್ ಅವರು ಒಂದು ಪೊಲೀಸ್ ಪಾತ್ರ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ರಾಜಕೀಯದ ಒಂದು ಕಥೆನೂ ಕೂಡ ಇದೆ. ಅಂದರೆ CM ಆಗ್ತಾ ಇರ್ತಾರೆ, ಅವ್ರನ್ನ ಒಂದು ಕ್ಯಾನ್ಸಲ್ ಮಾಡಿ ಬೇರೆ ಅವ್ರ ಕುರ್ಚಿಯಲ್ಲಿ ಇವ್ರು ಕುಂದಿರೋದು, ಅಂದರೆ ಅವ್ರ ಸ್ಥಾನನ ಇವ್ರು ತಗೊಳ್ಳೋದು, ಅದ್ರ ಬಗ್ಗೆ ಒಂದು ಹೋರಾಡೋ ಒಂದು ಸ್ಟೋರಿ ಕೂಡ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೇನು ಟ್ರೈಲರಲ್ಲಿ ನಮಗೆ ಅದನ್ನೇ ಒಂದು ಫೋಕಸ್ ಆಗಿರೋದು. ಅದನ್ನು ಕೂಡ ನಾವು ಗಮನಿಸಿ ನೋಡಿದಾಗ ಈ ಥರ ಸ್ಟೋರಿ ಇದೆ ಅಂತ ನಮ್ಮ ಒಂದು ಗೆಸ್ಸಿಂಗು. ಇನ್ನು ಸ್ಟೋರಿಲೇನು ಆ ಥರದ ಒಂದು ವಿಚಾರ ಬಿಟ್ಟರೆ, ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಅಜನೀಶ್ ಅಣ್ಣ ಅವರ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಕ್ವಾಲಿಟಿ ವೈಸ್ ನನಗೆ ಇಲ್ಲಿ ಕ್ವಾಲಿಟಿ ವೈಸ್ ತುಂಬ ಇಷ್ಟ ಆಯಿತು ಈ ಒಂದು ಟ್ರೈಲರು. ಅಂದರೆ ಈ ಸಿನಿಮಾದ ನಿರ್ದೇಶಕರು ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯನ್ ಅವರು ತಮಿಳು ಚಿತ್ರರಂಗದವರು. ತಮಿಳು ಸಿನಿಮಾದ ಏನೊಂದು ಇದು ಝೋನರ್ ಇರುತ್ತಲ್ಲ, ಆ ಥರದ ಒಂದು ಝೋನರಲ್ಲಿ ಈ ಸಿನಿಮಾದ ಒಂದು ಟ್ರೈಲರ್ ಕೂಡ ಮೂಡ್ ಬಂದಿದೆ. ಆಮೇಲೆ ತಮಿಳು ರಂಗದ ಕೆಲವೊಂದು ಆ್ಯಕ್ಟರ್ಗಳು ಇಲ್ಲಿ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರದ್ದು ಕೂಡ ಕೆಲವೊಂದು ಟ್ರೈಲರ್ನಲ್ಲಿ ಅವರ ಒಂದು ವಿಡಿಯೋಸ್ಗಳೆಲ್ಲ ನಾವು ನೋಡ್ಬೋದು. ಇಲ್ಲಿ ನೋಡ್ಬೇಕು ಸ್ನೇಹಿತರೆ, ಯಾವ ಥರದ ಒಂದು ಸ್ಟೋರಿ ಇದೆ ಏನು ಅನ್ನೋದು. ಆದರೆ ತುಂಬ ಒಂದು ಅದ್ಭುತವಾಗಿ ಮೂಡ್ ಬಂದಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಅದು ಕೂಡ ಒಂದು ನೋಡೋಕ್ಕೆ ಒಂದು ತುಂಬ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಅಂತ ಹೇಳ್ಬೋದು. ಕತೆ ಈ ಥರದ ಒಂದು ಕತೆ ಸುದೀಪ್ ಸರ್ ಅವರ ಒಂದು ಕೆರಿಯರಲ್ಲಿ ಮ್ಯಾಕ್ಸ್ ಆದಮೇಲೆ ಆ ಥರದ ಒಂದು ಝೋನರಲ್ಲಿ ಬರ್ತಾ ಇರೋ ಈ ಸಿನಿಮಾ ಮಾರ್ಕ್ ಸಿನಿಮಾ. ಇನ್ನು ಈ ಸಿನಿಮಾದ ಒಂದು ಅಪ್ಡೇಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಾಯಿತು. ಅಂದರೆ 25ಕ್ಕೆ ಸಿನಿಮಾ ರಿಲೀಸ್ ಆಗಿದೆ, ಕ್ರಿಸ್ಮಸ್ಸಿಗೆ. ಈ ಇಯರು ಅಂದರೆ 2025ಕ್ಕೆ ಈ ಮಂತ್ ಎಂಡ್ ಅಂದರೆ ಡಿಸೆಂಬರ್ ಮಂತಲ್ಲಿ ನಮ್ಮ ಒಂದು ಕನ್ನಡ ಸಿನಿಮಾ ರಂಗದ 3 ಬಿಗ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಆಲ್ರೆಡಿ ನಿಮಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. 1 ಮಂತಿಂದ 2 ಮಂತ್ಸಿಂದ ಅದೇ ಸಿನಿಮಾದ ಬಗ್ಗೆ ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಮತ್ತು ರಿಲೀಸ್ದ ಅಪ್ಡೇಟ್ಗಳ ಬಗ್ಗೆ ಮಾತಾಡ್ಕೊಂತ ಬಂದಿದ್ದೀವಿ. ಅದರದ್ದೇ ಒಂದು ಇರೋದು ಮೇನ್ ಈ 3 ಸಿನಿಮಾಗಳು. ಒಂದೇದು ಡೆವಿಲ್ ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು, ಮತ್ತು 45 ಸಿನಿಮಾ ಆಗಿರ್ಬೋದು. ಡೆವಿಲ್ ಸಿನಿಮಾ 11ಕ್ಕೆ ರಿಲೀಸ್ ಆಗ್ತಾಯಿದೆ. ಇನ್ನು ಒಂದು 5-6 ದಿನ ಅಷ್ಟು ಉಳಿಯಿತು ಸಿನಿಮಾದ ಒಂದು ರಿಲೀಸ್ ಡೇಟ್ಗೆ. ಅದಾದಮೇಲೆ 45 ಮತ್ತು ಈ ಒಂದು ಮಾರ್ಕ್ ಸಿನಿಮಾ. ಸ್ನೇಹಿತರೆ, ಈ ಒಂದು ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಯಾರೆಲ್ಲ ನೋಡಿಲ್ಲ ನೋಡಿ. ನಿಮಗೂ ಕೂಡ ಇವತ್ತು ಟ್ರೈಲರ್ ತುಂಬ ಇಷ್ಟ ಆಗುತ್ತೆ. ಸುದೀಪ್ ಸರ್ ಅವರು ಒಂದು ಹಬ್ಬ ಅಂತ ಅನ್ಬೋದು ಇವತ್ತಿನ ದಿನ. ಆಮೇಲೆ ಒಂದು ಸಿನಿ ಪ್ರೇಕ್ಷಕರು ಕೂಡ ತುಂಬ ಜನ ವೇಟ್ ಮಾಡ್ತಾಯಿದ್ರು ಈ ಸಿನಿಮಾಗೂ ಕೂಡ. ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ಗಾಗಿರ್ಬೋದು, ಆಮೇಲೆ ರಿಲೀಸ್ ಕೂಡ ಆಗಿರ್ಬೋದು. ರಿಲೀಸ್ ಡೇಟ್ ಆಲ್ರೆಡಿ ಎಲ್ಲ ಒಂದು ಮುಂಚೆನೇ ಕೊಟ್ಟಿದ್ದಾರೆ. ಇನ್ನೇನು ಟ್ರೈಲರ್ದು ಒಂದು ವೇಟಿಂಗ್ ಅಷ್ಟೇ ಇತ್ತು. ಬಟ್ ಇಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಗುಡ್ ಟೈಮ್, ಒಳ್ಳೆಯ ಒಂದು ಟ್ರೈಲರು ಈ ಟೈಮ್ ರಿಲೀಸ್ ಆಗಿದೆ. ಇದು ಪ್ಯಾಂಡಲಲ್ಲೂ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಒಂದೇ ಭಾಷೆಯಲ್ಲಿ ರಿಲೀಸ್ ಮಾಡಿದ್ದಾರೆ ಟ್ರೈಲರ್. ನೋಡಬೇಕು, ವೇಟ್ ಮಾಡಿ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಬೇರೆ ಭಾಷೆಯಲ್ಲಿ ಕೂಡ ರಿಲೀಸ್ ಮಾಡ್ಬೋದು. ನಾನು ಒಂದೇ ಭಾಷೆಯಲ್ಲಿ ನೋಡಿದೆ, ಮೇಲೆ ರಿಲೀಸ್ ಮಾಡ್ಬೋದೇನೋ. ಅಂದರೆ 1 ಅವರ್ ಬಿಟ್ಟು ಕೂಡ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ನಾನು ನೋಡಿದಾಗ ಕನ್ನಡ ಒಂದೇ ಭಾಷೆಯಲ್ಲಿ ಇತ್ತು, ರಿಲೀಸ್ ಆಗಿತ್ತು ಟ್ರೈಲರು. ಸ್ನೇಹಿತರೆ, ಕೊನೆಯದಾಗಿ ಹೇಳೋದಾದರೆ ಈ ಒಂದು ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ತುಂಬ ಅದ್ಭುತವಾಗಿ ಮೂಡ್ ಬಂದಿರೋ ಟ್ರೈಲರು. ಚೆನ್ನಾಗಿದೆ ಟ್ರೈಲರ್, ಗುಡ್ ಟ್ರೈಲರ್ ಅಂತಲೇ ಹೇಳ್ಬೋದು. ಇನ್ನು ಅದೇ ಸ್ಟೋರಿ ಹೇಳಿದಲ್ಲಿ ಈ ಥರ ಸ್ಟೋರಿ ಇದೆ ರಾಜಕೀಯದ ಬಗ್ಗೆ. ಆಮೇಲೆ ಒಂದು ಮಕ್ಕಳನ್ನ ಒಂದು ಕಿಡ್ನಾಪ್ ಮಾಡೋ ಒಂದು ಗ್ಯಾಂಗ್ ಅದರ ವಿರುದ್ಧ ಹೋರಾಡೋ ಸುದೀಪ್ ಸರ್ ಅವರ ಒಂದು
ಪಾತ್ರ ಇದರಲ್ಲಿ ಪೊಲೀಸ್ ಪಾತ್ರ ಯಾವ ಥರ ಇದೆ ಏನು ಅನ್ನೋದು ನಾವು ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಿದಾಗ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ, ಆಮೇಲೆ ಒಂದು ಡೈಲಾಗ್ ವಿಚಾರದಲ್ಲಿ, ಆಮೇಲೆ ಸುದೀಪ್ ಸರ್ ಅವರ ಒಂದು ಹೀರೋಯಿಸಮ್ಮು, ಆಮೇಲೆ ಅವರ ಫ್ಯಾನ್ಸ್ ಒಂದು ರಿಯಾಕ್ಷನ್ ಮಾತ್ರ ಒಂದು ದೊಡ್ಡ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆ ಥರದ ಒಂದು ಕ್ವಾಲಿಟಿ ವೈಸ್ ಆಗಿರ್ಬೋದು, ಆ ಥರದ ಒಂದು ಕಂಟೆಂಟ್ ಆಗಿರ್ಬೋದು, ಆಮೇಲೆ ಆ ಥರದ ಸಾಂಗ್ಸು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ಈ ಸಿನಿಮಾ ಕೊಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ. ನೋಡೋಣ ಸ್ನೇಹಿತರೆ, ಡಿಸೆಂಬರ್ 25ಕ್ಕೆ ಒಂದು ಥಿಯೇಟ್ರ್ ಯಾವ ಥರ ಒಂದು ಬ್ಲಾಸ್ಟ್ ಆಗುತ್ತೆ ಅನ್ನೋದು ನಾವು ವೇಟ್ ಮಾಡಿ ನೋಡ್ಬೇಕು ಅಷ್ಟೇ. ಅಂದರೆ ಬ್ಲಾಸ್ಟ್ ಅಪ್ಪ ಅಂತಂದರೆ ಆ ಥರದ ಒಂದು ಸೌಂಡ್ ಕ್ರಿಯೇಟು ಈ ಸಿನಿಮಾದಲ್ಲಿ ಅಜನೀಶ್ ಅವರು ಖಂಡಿತವಾಗ್ಲೂ ಮಾಡಿದ್ರು ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಮಾರ್ಕ್ ಸಿನಿಮಾದ ಒಂದು ಟ್ರೈಲರ್ ಬಗ್ಗೆ ನನ್ನ ಒಂದು ಆನೆಸ್ಟ್ ರಿವ್ಯೂ ಆಗಿದೆ. ಯಾರೆಲ್ಲ ನೋಡಿಲ್ಲ ನೋಡಿ ಈ ಒಂದು ಟ್ರೈಲರು, ಹಾಗೂ ನಿಮಗೆ ಈ ಒಂದು ಟ್ರೈಲರ್ ಇಷ್ಟ ಆಗಿದ್ದರೆ ಅಂದರೆ ಟ್ರೈಲರ್ ರಿವ್ಯೂ ಇಷ್ಟ ಆಗಿದ್ದರೆ ನಾನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ಸ್ನೇಹಿತರೆ ವಿಡಿಯೋಲಿ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.